ಪುಣ್ಯ ಪುಣ್ಯ ಅಮ್ಮ, ನಂಗೇನು ಆಗಿಲ್ಲ ಅಮ್ಮ, ನಂಗೇನು ಆಗಿಲ್ಲ ಅಮ್ಮ. ಅಪ್ಪ ಪುಣ್ಯ. ವರ್ಮ, ಅಷ್ಟಗ್ರಹಗಳು ಒಂದಾಗೋ ಸಮಯ ಬರ್ತಾ ಇದೆ. ಅಷ್ಟರೊಳಗಡೆ ಪುಣ್ಯ ಕತ್ತಿಗೆ ತಾಳಿ ಬೀಳ್ಬೇಕು, ಇಲ್ಲಾಂದ್ರೆ ಗಂಡಾಂತರ ತಪ್ಪಲ್ಲ. ಆಗಲ್ಲ. ನನ್ನ ಮಗಳು ಆ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ನಾನ್ ಬಿಡಲ್ಲ. ಪುಣ್ಯ ಕತ್ತಲ್ಲಿ ಅನಿರುದ್ಧ ಕಟ್ಟೋದು ಅರಿಶಿನ ದಾರ ಅಲ್ಲ, ನೇಣ್ ಹಗ್ಗ. ನನ್ನ ಹೆಂಡ್ತಿನ ಬಲಿ ತಗೊಂಡ್ರಿ, ಅದು ಸಾಕಾಗಲ್ಲ ಅಂತ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ಬೇಕು ಅನ್ಕೋತಿದ್ದೀರಾ? ನನ್ನ ಪ್ರಾಣ ಹೋದ್ರೂ ಸರಿ, ಇದಕ್ಕೆ ನಾನು ಒಪ್ಕೊಳ್ಳಲ್ಲ. ಪರಮೇಶ, ಆವೇಶಕ್ಕೆ ದ್ವೇಷಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಆವೇಶ ದ್ವೇಷ ಅಂತ ನೀವ್ ಅನ್ಕೋತಾ ಇದ್ದೀರಾ, ಪ್ರೀತಿ ಹುಷಾರು ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಮಕ್ಕಳು ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಪರಮೇಶ. ಇರೋ ಒಬ್ಬ ಮೊಮ್ಮಗನ್ನ ದೂರ ಮಾಡಬೇಡ. ಕ್ಷಮಾಪಣೆ ಕೇಳಿದ್ರೆ ಹೋಗಿರೋ ನನ್ನ ಹೆಂಡತಿ ತಿರುಗಿ ಬರ್ತಾಳ? ಎಲ್ಲ ಮರ್ತು ನನ್ನ ಮಗಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕಳ್ಸಿದ್ರೆ ಅವಳು ಜೀವಂತವಾಗಿ ಇರೋಕ್ ಸಾಧ್ಯನಾ? ಇದ್ಯಾವುದು ನಡೆಯಲ್ಲ. ನಾನ್ ಸುಮ್ನೆ ಇರೋದ್ರಿಂದಾನೇ ನಿಮ್ ಮಗ ಬದುಕಿರೋದು. ಯಾಕಂದ್ರೆ ಮನುಷ್ಯನ್ ಪ್ರಾಣದ ಬೆಲೆ ಏನು ಅಂತ ನಂಗೆ ಗೊತ್ತು. ಆದ್ರೆ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನಡಿಯಮ್ಮ ಪುಣ್ಯ. ನಿಂತ್ಕೊಳ್ಳಮ್ಮ. ಪುಣ್ಯನ್ ಕರ್ಕೊಂಡು ಹೋಗಿ ನನ್ನ ಮಗನ್ ಕಳ್ಕೊಳ್ಳೋ ತರ ಮಾಡ್ಬೇಡ. ಇದನ್ನ ಉಪಯೋಗಿಸ್ಕೋಬಾರ್ದು. ಅದೆರಡು ಚೌಡಮ್ಮ ತಾಯಿಗೆ ಸೇರ್ಬೇಕು. ಇವೆರಡು ಷರತ್ತುಗಳನ್ನ ನೀವು ಒಪ್ಕೊಂಡ್ರೆ ಪುಣ್ಯ 3 ಗಂಟೆ ಹಾಕ್ಸ್ಕೋತಾಳೆ. ಇನ್ನು ಏನೋ ಯೋಚಿಸ್ತಾ ಇದ್ಯಾ? ಕ್ಷಣ ಕ್ಷಣಕ್ಕೂ ಅವನಿಗೇನ್ ಗಂಡಾಂತರ ಬರುತ್ತೋ ಅಂತ ಭಯ ಆಗ್ತಿದೆ ಕಣೋ. ನಾಗನಿಧಿ ಬಗ್ಗೆ ಯಾಕ್ರೆ ಯೋಚನೆ ಮಾಡ್ತಾ ಇದ್ದೀರಾ? ನಮಗ್ ನಮ್ಮ ಮಗ ಜೀವಂತವಾಗಿರ್ಬೇಕು ಅಷ್ಟೇ ಅಲ್ವಾ? ಎಷ್ಟು ಕೋಟಿ ಕೊಟ್ರು ಪ್ರಾಣ ವಾಪಸ್ ಬರಲ್ಲ ಕಣೋ. ಇಲ್ಲ ಅಂದ್ರೆ ನಿನ್ನಿಂದಾನೇ ನಮ್ಮ ವಂಶ ನಿರ್ವಂಶ ಆಗ್ಬಿಡತ್ತೆ. ಹೇಳೋ, ಆಗ್ಲಿ ಅಂತ ಹೇಳೋ ವರ್ಮ, ಹೇಳೋ. ಸರಿ ಅಮ್ಮ, ನಿನ್ ಷರತ್ತಿಗೆ ನಾನು ಒಪ್ಕೋತಿದ್ದೀನಿ.
25 ವರ್ಷ ಕಂಡಿದ್ದ ಕನಸನ್ನ ನನ್ನ ಮಗಳು ಇವನ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಎಲ್ಲ ಒಂದೇ ಕ್ಷಣದಲ್ಲಿ ಮುಗ್ದೋಯ್ತು. ನನ್ನ ನಾಗಮಣಿ ನಾಗನಿಧಿನ ನನ್ನಿಂದ ದೂರ ಮಾಡಿದೆ. ಪುಣ್ಯ, ನಿನ್ನ ಮತ್ತೆ ನಿನ್ನ ತಂದೆನ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ? ಮದ್ವೆ ಆದ್ಮೇಲೆ ಸೊಸೆನ ಮನೆಗ್ ತರ್ಬೇಕಿತ್ತು, ಆದ್ರೆ ನೀನೇ ಅತ್ತೆ ಮನೆಗ್ ಹೋಗ್ತಾ ಇದೀಯಾ. ಏನೇ ನಡೆದ್ರು ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ. ಆ ರಾಮ ತಂದೆ ಮಾತ್ಗೋಸ್ಕರ ಕಾಡಿಗೆ ಹೋದ. ನನ್ ರಾಮ ಈ ತಂದೆಗೋಸ್ಕರ ಅವಳ ಮನೆಗೆ ಹೋಗ್ತಿದ್ದಾನೆ ಅಷ್ಟೇ ಅಲ್ವಾ? ಏನು ಯೋಚನೆ ಮಾಡಬೇಡ. ಅಣ್ಣ, ಮನೆ ಮಗಳು ಕಣ್ಣೀರ್ ಹಾಕಿದ್ರೆ ಆ ಮನೆಗೆ ಕ್ಷೋಭೆ ತರಿಸಲ್ಲ. ಎಲ್ರೂ ಸೇರ್ಕೊಂಡು ನನ್ನ ಮಗಳ ಜೀವನನ ಹೀಗೆ ಮಧ್ಯದಲ್ಲಿ ಹಾಳು ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸಂತೋಷ, ತುಂಬಾ ಸಂತೋಷ ಆಯ್ತು. ಬಾಪರ್ನಿ. ಮಹಾದೇವಿ, ನೀನ್ ಅನ್ಕೊಂಡ್ ಹಾಗೆ ನೀನ್ ಎಲ್ಲಾ ಆಸೆನೂ ನೆರವೇರಿಸಿದೀನಿ. ಈಗ ನಿಂಗ್ ಸಂತೋಷನಾ? ನಿಮ್ಮನ್ನ ನೋಡ್ತಾ ಇದ್ರೆ ಸೀತೆ ಮತ್ತೆ ರಾಮನ್ನ ನೋಡ್ದಾಗ ಅನಿಸ್ತಿದೆ. ಆ ರಾಮ ಸೀತೆನ ನೋಡ್ಕೊಂಡ ಹಾಗೆ ನೀನು ನೋಡ್ಕೋತೀಯ ಅಂತ ನಂಬಿಕೆ ನನಗಿದೆ. ಅಂಥದ್ರಲ್ಲಿ ನಿನಗೆ ನೀರಿಂದ ಅಲ್ಲ, ಕಣ್ಣೀರಲ್ಲಿ ಕಾಲ್ನ ತೊಳಿಬೇಕು. ಮಾವ, ನನ್ನ ಹೆಂಡತಿ ಜೊತೆಗೆ ನೀನ್ ಕಾಲ್ ತೊಳೆದು ನನ್ನ ಮಗಳನ್ನ ನಿನಗೆ ಕನ್ಯಾದಾನ ಮಾಡಬೇಕಿತ್ತು. ನನ್ನ ಹೆಂಡತಿ ಪಕ್ಕದಲ್ಲಿ ಇಲ್ಲದೆ ಇದ್ರು ನನ್ನ ಹೃದಯದಲ್ಲಿದ್ದಾಳೆ. ನನಗೆ ತೊಳೆಯೋದಕ್ಕೆ ಬಿಡು. ಕಾಲಿಡಪ್ಪ. ವರ್ಷ ಸಂತೋಷದಿಂದ ಬದುಕಿ. ಆರ್ತಿ ಎತ್ತಿ ಅಳಿಯಂದ್ರನ್ನ ಒಳಗ್ ಕರ್ಕೊಳ್ಳೋದಕ್ಕೆ ಇವಳಿಗೀಗ ತಾಯಿ ಇಲ್ಲ. ಒಳಗ್ ಬನ್ನಿ. ಇರು ದೊಡ್ಡಪ್ಪ. ದೊಡ್ಡಮ್ಮ ಇಲ್ಲ ಅಂದ್ರೇನು, ನಾನಿದ್ದೀನಲ್ವಾ? ಮಗಳೇ, ಅಳಿಯಂದ್ರೆ ಇಬ್ರು ಬಲಗಾಲಿಟ್ಟು ಒಳಗ್ ನಡೀರಿ. ಇರಿ ಇರಿ. ಅದ್ ಹೇಗ್ ಸುಮ್ನೆ ಬಂದ್ಬಿಡ್ತೀರಾ? ಗಂಡನ್ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳ್ಬಿಟ್ ಬರ್ಬೇಕು.
ನಾನು ಮತ್ತು ನನ್ನ ಅರ್ಧಾಂಗಿನಿ ಪುಣ್ಯ ಬಂದಿದ್ದೀವಿ. ಒಳಗೆ ಬರಕ್ ಬಿಡಿ. ನಾನು ನನ್ನ ಗಂಡ ಬಂದಿದ್ದೀವಿ, ಒಳಗ್ ಬರೋದಕ್ ಬಿಡಿ. ಹೆಸರು ಹೇಳಲೇಬೇಕು, ಅಷ್ಟೊಂದು ಮರ್ಯಾದೆ ಎಲ್ಲ ಬೇಡ. ಹೋಗ್ಲಿ ಬಿಡಮ್ಮ, ಪಾಪ ಅಕ್ಕ ಅಲ್ವಾ. ನೀವ್ ಸುಮ್ಮನೆ ಇರಿ ದೊಡ್ಡಪ್ಪ. ಪುಣ್ಯ, ನೀನ್ ಹೇಳು. ನಾನು ನನ್ನ ಗಂಡ ಅನಿರುದ್ಧ್ ಬಂದಿದ್ದೀವಿ. ಬಲ್ಗಾಲಿಟ್ಟು ಒಳಗ್ ಬನ್ನಿ. ನಡೀರಿ. ಎಂಥ ಹುಡುಗ ಸಿಗಬೇಕು ಅನ್ಕೊಂಡ್ಯೋ, ಇವತ್ತು ಅಂಥ ಹುಡುಗನ ಕೈ ಹಿಡಿದು ಪುಣ್ಯ ನಮ್ಮ ಮನೆಗೆ ಬಲಗಾಲಿಟ್ಟು ಬಂದ್ಲು. ನಿನ್ನ ಕನಸು ನಿಜ ಆಯ್ತು ಮಹಾದೇವಿ. ಮೇಲಿಂದ ಆಶೀರ್ವಾದ ಮಾಡು. ಅಮ್ಮ, ನೀನು ಆಸೆ ಪಟ್ಟ ಹಾಗೆ ಅನಿರುದ್ಧ್ ಈ ಮನೆಗೆ ಅಳಿಯ ಆಗಿದ್ದಾನೆ. ನಮಗೆ ಆಶೀರ್ವಾದ ಮಾಡಮ್ಮ. ಮಗಳೇ, ಆ ಹಾರ ಇಲ್ಲಿ ಕೊಡಿ. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಮಾಲಾ, ನಾವೇನಾದ್ರೂ ಇವ್ರಿಗೆ ಮಾಡ್ಕೊಂಡು ತರೋಣವಾ? ಸರಿ ದೊಡ್ಡಪ್ಪ. ನಡಿ. ನೋಡ್ತೀಯಾ, ನಿನಗೆ ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂತ. ನಾನು ಕಟ್ಟಿರೋ ಈ ತಾಳಿ ಹೇಗೆ ನಮ್ಮನ್ನು ಒಂದು ಮಾಡ್ತಾ ಇದೆ ಅಂತ. ಹೇಳು. ಆ ದೇವರು ಈ ಅನಿರುದ್ಧಿಗೆ ತಾಯಿ ಪ್ರೀತಿ ಜೊತೆಗೆ ಇಲ್ಲಿ ನೋಡು, ನಿನ್ನ ಪ್ರೀತಿನೂ ಕೊಟ್ಟಿದ್ದಾರೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಅಪ್ಪ ಏನಾರು ಕೇಳಿಸ್ಕೊಂಡ್ರೆ ಏನ್ ಕತೆ? ಹೋಗು ಸುಮ್ನೆ.
ಅಂತ ಹೇಳಿದ ತಕ್ಷಣ ಹೋಗ್ಬಿಡಕ್ಕೆ ಬರೀ ಪ್ರೀತಿ ಮಾಡ್ತಿದ್ದಿದ್ದು ಅನಿರುದ್ಧಲ್ಲಮ್ಮ. ಈಗ ನಾನು ತಾಳಿ ಕಟ್ಟಿರೋ ಗಂಡ. ನಾನು ಏನು ಹೇಳ್ತೀನೋ ಅದನ್ನ ನೀನು ಮಾಡಬೇಕು. ಹೌದಾ? ಸರಿ, ಹೇಳಿ ಪತಿದೇವ, ಏನ್ ಮಾಡ್ಬೇಕು? ಹಾ, ಹೋಗಿ ನೀರು ಕಾಯ್ಸಕ್ಕಿಡು. ಸ್ನಾನ ಮಾಡಿಸಿ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆಯಲ್ವಾ? ಸಾಕು, ನಿಲ್ಲಿಸ್ತೀರಾ? ಬೆಕ್ಕಿನ ಕಣ್ಣವನೆ. ಏಯ್! ಅಪ್ಪ, ನಾನಿಷ್ಟಪಟ್ಟಿರೋ ಹುಡುಗಿಗೋಸ್ಕರ ನಿಮ್ಮನ್ನು ನೋಯಿಸಿ ಇಲ್ಲಿಗೆ ಬಂದೆ. ಆದ್ರೆ ನಿಮ್ಮ ಮನಸ್ಸನ್ನ ಬದಲಾಯಿಸಿ ನಮ್ಮ ಎರಡು ಕುಟುಂಬನೂ ಒಂದಾಗೋ ಥರ ಮಾಡ್ತೀನಿ. ಅಲ್ಲಿ ಅರಮನೆಯಲ್ಲಿ ರಾಜನ್ ತರ ಬೆಳ್ದಿರೋ ಅಳಿಯಂದ್ರಿಗೆ ನಮ್ಮ ಅಡಿಗೆ ಎಷ್ಟು ಇಷ್ಟ ಆಗುತ್ತೋ ಏನೋ. ಪ್ರೀತಿಯಿಂದ ಗಂಜಿ ಕೊಟ್ರು ಚೆನ್ನಾಗಿರತ್ತೆ ದೊಡ್ಡಪ್ಪ, ನೀವೇನ್ ಚಿಂತೆ ಮಾಡ್ಬೇಡಿ. ಅಪ್ಪ, ಆ? ಈಗ ನಿಮ್ ಮನ್ಸಿಗೆ ಸಂತೋಷ ಆಗ್ತಿದ್ಯಾ? ನಿನ್ ಮದ್ವೆಗಿಂತ ಖುಷಿ ಪಡೋ ವಿಷಯ ಬೇರೆ ಏನಿರುತ್ತಮ್ಮ. ಆದ್ರೆ ಹೇಳಪ್ಪ. ಇಷ್ಟು ದೊಡ್ಡದಾಗಿರೋ ಮನೆ ನಮ್ಗಿರೋದಕ್ಕೆ ಅಗತ್ಯ ಇದೆಯಾ ಅಮ್ಮ? ಆಡಂಬರದ ಅಗತ್ಯ ನನಗೂ ಇಲ್ಲ ಅಪ್ಪ. ಆದ್ರೆ ಅಪ್ಪನ ಮಾತಿಗೋಸ್ಕರ ರಾಜ್ಯನೇ ಬಿಟ್ಟಂತ ರಾಮನ್ ಥರ ನನ್ನ ಅನಿರುದ್ಧ್ ಎಲ್ಲಾನು ಬಿಟ್ಬಿಟ್ಟು ನನಗೋಸ್ಕರ ಬಂದಿದ್ದಾನೆ. ಅಂಥದ್ರಲ್ಲಿ ನಾವು ಇಷ್ಟಾದ್ರೂ ನೋಡ್ಕೊಳ್ಬೋದಲ್ವಾ ಅಪ್ಪ? ಅದು ನಿಜಾನೇ ಅಮ್ಮ. ಸರಿ ಸರಿ, ನೀವು ಎಷ್ಟೊತ್ತಿಗೆ ತಿಂದ್ರೋ ಏನೋ, ಬೇಗ ಬನ್ನಿ ಊಟ ಮಾಡೋಣ. ಹಾಗೆ ಆಗ್ಲಿ ಅಪ್ಪ, ಅನಿರುದ್ಧ್ನು ಕರ್ಕೊಂಬರ್ತೀನಿ.